morning, our attention to Luke's Gospel, chapter 2, verses 1 to 20. We may not be reading the entire portion, but as we progress the meditation of God's Word, I will highlight a few things here and there. ಈ ಬೆಳಗಿನ ಜಾವದಲ್ಲಿ ಲೂಕನು ಬರೆದಂತ ಸುವಾರ್ತೆಯಲ್ಲಿ ಈ 1ರಿಂದ 20 ವಚನಗಳನ್ನ ನಾವು ಅಲ್ಲಲ್ಲಿ ತೋರಿಸುತ್ತಾ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. As we come to the Christmas service of this year, it is with a joyful hearts we come to worship the Lord. ಅಂದ್ರೆ ಈ ವರ್ಷದಲ್ಲಿ ಕ್ರಿಸ್ಮಸ್ ವರ್ಷಕ್ಕೆ ಅಥವಾ ತಿಂಗಳಿಗೆ ಬರುವಂತ ಸಮಯದಲ್ಲಿ ನಾವೆಲ್ಲರೂ ಸಂತೋಷವುಳ್ಳವರಾಗಿ ನಾವು ಆರಾಧಿಸುವವರಾಗಿದ್ದೇವೆ. I want to take you through for the next few minutes the three realities of the first Christmas. ಅಂದ್ರೆ ಈ ಕೆಲವು ನಿಮಿಷಗಳಲ್ಲಿ ನಾನು ಕ್ರಿಸ್ಮಸ್ ಹಬ್ಬದ ನಿಜವಾದಂತ ರೀತಿಯ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. Luke chapter 2 verses 1 to 20 is the Christmas story, but not just a mere story, but really an event that happened years ago and that forever changed the course of human history. ಲೂಕನು ಬರೆದಂತ ಸುವಾರ್ತೆ 1ರಿಂದ 20 ವಚನಗಳು ಇದು ಬರೀ ಕ್ರಿಸ್ಮಸ್ ಕಥೆಯಲ್ಲ, ಬದಲಾಗಿ ಅನೇಕ ವಿಷಯಗಳನ್ನ ಒಳಗೊಂಡಂತ ಕಾರ್ಯವಾಗಿದೆ. ಯೇಸು ಕ್ರಿಸ್ತನ ಜನನದ ಬಗ್ಗೆ ಆಗಿರಬಹುದು, ಅನೇಕ ವಿಷಯಗಳನ್ನ ತೋರಿಸುವಂತದ್ದಾಗಿದೆ. We know there are three important events stand out in the whole history of humanity. ಅಂದ್ರೆ ನಮ್ಮ ಮನುಷ್ಯ ಜಾತಿಯ ಚರಿತ್ರೆಯಲ್ಲಿ 3 ಮುಖ್ಯವಾದಂತ ವಿಷಯಗಳನ್ನ, ಮಹತ್ವವಾದಂತ ವಿಷಯಗಳನ್ನ ನಾವು ನೋಡ್ತೇವೆ. Two things already happened, one yet to happen. ಅಂದ್ರೆ 2 ವಿಷಯಗಳು ಆಗಿ ಹೋಗಿದೆ, ಇನ್ನೊಂದು ವಿಷಯ ಆಗ್ಲಿಕ್ಕಿದೆ. All these three are related to each other. ಅಂದ್ರೆ ಎಲ್ಲವೂ ಸಹ ಒಂದೊಂದಾಗಿ ಸಂಬಂಧವಾಗಿರುವಂತದ್ದಾಗಿದೆ. What is it? ಏನದು? What are those things? ಆ ವಿಷಯಗಳು ಯಾವುದು? 3 things. 3 ವಿಷಯಗಳು. 2 already happened, one yet to happen. ಇನ್ನೊಂದು ಆಗಬೇಕು. That in fact changed the course of human history. ಅಂದ್ರೆ ಅದು ಮನುಷ್ಯ ಜಾತಿಯ ಒಂದು ಚರಿತ್ರೆಯನ್ನ ಬದಲಾಗಿಸುವಂತದ್ದಾಗಿದೆ. Come on. First, the birth of the Lord Jesus Christ. ಮೊದಲನೇದಾಗಿ ಯೇಸು ಕ್ರಿಸ್ತನ ಜನನ. Number 2, the death of our Lord and death and resurrection of the Lord Jesus Christ. ಎರಡನೇದಾಗಿ ಯೇಸು ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನ. And the third thing, the second coming of the Lord Jesus Christ. ಮೂರನೇದಾಗಿ ಎರಡನೇ ಬರೋಣ, ಯೇಸು ಕ್ರಿಸ್ತನ ಎರಡನೇ ಬರೋಣವಾಗಿದೆ. And we thank God that and that is where the entire human history relate to and we Christians are so excited as we understand this truth. ಅಂದ್ರೆ ನಾವು ಕ್ರೈಸ್ತರಾದಂತ ನಾವುಗಳು ಈ ಸತ್ಯವನ್ನ ಅರಿತುಕೊಳ್ಳುವುದಕ್ಕಾಗಿ ತುಂಬಾ ಸಂತೋಷಭರಿತರಾಗಿದ್ದೇವೆ ಮತ್ತು ಉತ್ಸಾಹಭರಿತರಾಗಿದ್ದೇವೆ. Luke chapter 2 verses 1 to 20 records the first event, and from that event we learn 3 lessons this morning. ಅಂದ್ರೆ ಇಲ್ಲಿ ಈ ಲೂಕನು ಬರೆದಂತ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 20 ವಚನಗಳನ್ನ ಮುಖ್ಯವಾದಂತ ಒಂದು ವಿಷಯ, ಮೊದಲನೇ ವಿಷಯದ ಬಗ್ಗೆ ಇಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿಂದ ನಾವು 3 ಮುಖ್ಯ ವಿಷಯಗಳನ್ನ ನಾವು ಕಲಿಯಲಿಕ್ಕಿದ್ದೇವೆ. What are the realities that we understand from the first Christmas? ಅಂದ್ರೆ ನಾವು ಕ್ರಿಸ್ಮಸ್ ಹಬ್ಬದಿಂದ ಅಥವಾ ಕ್ರಿಸ್ಮಸ್ ನಿಂದ ಯಾವ ರೀತಿಯಾದಂತ ಮಹತ್ವವಾದಂತ ಸತ್ಯಗಳನ್ನ ಅರಿತುಕೊಳ್ಳುವವರಾಗಿದ್ದೇವೆ. The first reality of the birth of the Lord Jesus Christ is that it is a historical event. ಇದು ಮೊದಲನೇ ವಿಷಯ. ಅಂದ್ರೆ ಯೇಸು ಕ್ರಿಸ್ತನ ಜನನವು ಒಂದು ಚರಿತ್ರಾತ್ಮಕವಾದಂತ ಒಂದು ವಿಷಯವಾಗಿದೆ. As we look into chapter 2 verse 1, Luke chapter 2 verse 1, we were told as Dr. Luke records the historical event of the birth of the Lord Jesus Christ. He says, it came to pass in those days. ಅಂದ್ರೆ ಇಲ್ಲಿ ಎರಡನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ತೇವೆ, ಆ ಕಾಲದಲ್ಲಿ ಎರಡನೇ ವಚನ, ಕುರೇನ್ಯನು ಸರಿಯಾದ chapter 2 verse 1. ಆ ಕಾಲದಲ್ಲಿ ರಾಜ್ಯವೆಲ್ಲ ಕಾನೇಶುಮಾರಿ ಬರೆಸಿಕೊಳ್ಳಬೇಕೆಂಬ ಆಜ್ಞೆಯು ಚಕ್ರವರ್ತಿಯಾದ ಔಗುಸ್ತನಿಂದ ಹೊರಟಿತು. It came to pass in the sense that it is a historical event. ಇದು ಚರಿತ್ರಾತ್ಮಕವಾದಂತ ಕಾರ್ಯವಾಗಿದೆ. Not a myth. ಇದು ಒಂದು ಸಂಪ್ರದಾಯವಲ್ಲ. Not just a story recorded. ಅಥವಾ ಇದು ಒಂದು ಕಥೆಯು ಬರೆಯಲ್ಪಟ್ಟಂತ ಕಥೆಯಲ್ಲ. When the historian Dr. Luke records, he says it
came to pass in those days. ಇತಿಹಾಸಕಾರನಾದಂಥ ಲೂಕನು ಈ ಚರಿತ್ರಾತ್ಮಕವಾದಂಥ ವಿಷಯವನ್ನ ಆ ದಿನಮಾನಗಳಲ್ಲಿ ನಡೆಯಲ್ಪಟ್ಟಿತು ಎಂಬುದಾಗಿ ಲೂಕನು ಬರಿತಾ ಇದ್ದಾನೆ. An event happened and recorded in the history, the time and all the details are there. ಅಂದ್ರೆ ಆ ಒಂದು ಸಮಯದಲ್ಲಿ ಎಲ್ಲಿ ನಡೆಯಿತು, ಯಾವಾಗ ನಡೆಯಿತು, ಹೇಗೆ ನಡೆಯಿತು ಎನ್ನುವಂತ ವಿಷಯವನ್ನ ಲೂಕನು ತುಂಬಾ ಅರ್ಥಗರ್ಭಿತವಾಗಿ ಬರಿತಾ ಇದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, and how do we know the details of the time of that period? It is mentioned that the king who ruled those time also mentioned Caesar Augustus, who was the ruler of the Roman Empire that time. ಅಂದ್ರೆ ನಾವು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ತೇವೆ, ಹೇಗೆ ಯಾವ ಸಮಯದಲ್ಲಿ ನಡೆಯಿತು ಎಂಬುದಾಗಿ. ಆದ್ರೆ ಇಲ್ಲಿ ಲೂಕನು ಬರಿತಾ ಇದ್ದಾನೆ, ಆ ಒಂದು ಸಮಯದಲ್ಲಿ ರೋಮನ್ ಸಾಮ್ರಾಜ್ಯವನ್ನ ಔಗುಸ್ತ ಎನ್ನುವಂತ ರಾಜನು ಆಳ್ವಿಕೆ ಮಾಡ್ತಾ ಇದ್ದಾನೆ ಎಂಬುದಾಗಿ ಬರೆಯಲ್ಪಡ್ತಾ ಇದೆ. And that's why when historical events record, the time would be there, and the people, the important people of that time would be there. So all those things recorded in the Bible, saying that or indicating unto us that the birth of the Lord Jesus Christ was not a legendary, not a myth. Somebody somehow frame it and put it there, but no, it was historical event recorded accurately for us. ಯಾವಾಗ ಕೆಲವು ಸಾರಿ ಚರಿತ್ರಾತ್ಮಕವಾದಂತ ವಿಷಯಗಳು ನಡೆಯುತ್ತದೆ ಅಂದ್ರೆ ಆ ಒಂದು ಸಮಯದಲ್ಲಿ ಅದಕ್ಕೆ ದಿನಾಂಕ ಇರುತ್ತೆ, ಸಮಯ ಇರುತ್ತೆ, ಮತ್ತು ಅದು ಯಾವುದೇ ರೀತಿಯಾದಂತ ಯೇಸು ಕ್ರಿಸ್ತನು ಜನಿಸಿದಂತ ಒಂದು ಮಾಡಿದಂತ ಕಥೆಯನ್ನ ಅಲ್ಲಿ ಇಟ್ಟಿಲ್ಲ, ಬದಲಾಗಿ ಸರಿಯಾದಂತ ಸಮಯಕ್ಕೆ ನಡೆದಂತ ರೀತಿಯನ್ನ ಲೂಕನು ಅಲ್ಲಿ ಬರಿತಾ ಇದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, in fact Caesar Augustus, all the details when he ruled, all the details are there from BC 27 till AD 14. So all the historical details, if you want to know the historical events of Jesus' birth, you need to just open the pages of history and we understand it was a historical record and clearly mentioned in the historical pages of history. ಅಂದ್ರೆ ಆ ಸಮಯದಲ್ಲಿ ರೋಮನ್ ಸಾಮ್ರಾಜ್ಯವನ್ನು ಔಗುಸ್ತ ಎನ್ನುವಂತ ರಾಜನು ಯಾವ ರೀತಿ ಯಾವ ಸಮಯದಲ್ಲಿ ಆಳ್ತಾನೆ, ಸುಮಾರು ಕ್ರಿಸ್ತ ಶಕ 20 ತನಕ ಅವನು ಆಳ್ತಾ ಇರ್ತಾನೆ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನ ಜನನದ ದಿನವನ್ನ ಹಾಗೆ ಇಲ್ಲಿ ಬರೆಯಲ್ಪಡ್ತಾ ಹೋಗುತ್ತೆ. Sometimes we may have the doubt, as we read through the gospel accounts, are these things really happened? ಅಂದ್ರೆ ಕೆಲವು ಸಾರಿ ನಮಗೆ ಅನುಮಾನ ಬರಬಹುದು, ಹೌದಾ ಇದು ನಿಜವಾಗಿ ಇದು ನಡೆದಿದೆ ಅನ್ನುವಂತ ಅನುಮಾನಗಳು ನಮಗೆ ಬರಬಹುದು. If you have any doubt, any that kind of thinking in your mind and heart this morning, I want to encourage you from God's word as we study through the event that happened. It was real historical fact recorded so accurately in the three gospels and happened in the historical narrative of all together. ಒಂದು ವೇಳೆ ಯಾರಿಗಾದ್ರೂ ದೇವರ ವಾಕ್ಯಗಳನ್ನು ಓದುವಾಗ ಯಾರಿಗಾದ್ರೂ ಅನುಮಾನ ಬರೋದೇ ಆದ್ರೆ, ಹೌದು ನಿಜವಾಗಿಯೂ ಇದು ಯೇಸು ಕ್ರಿಸ್ತನು ಜನಿಸಿದಾನ, ನಿಜವಾಗಿಯೂ ಯೇಸು ಕ್ರಿಸ್ತನು ಜನಿಸಿದಾನ ನಮಗೋಸ್ಕರ ಎಂಬುದಾಗಿ ಅನುಮಾನ ಬರೋದೇ ಆದ್ರೆ, ಖಂಡಿತವಾಗಿಯೂ ಜ್ಞಾಪಕದಲ್ಲಿ ಇಟ್ಕೊಳ್ರಿ, ಯೇಸು ಕ್ರಿಸ್ತನ ಆತನ ಸಮಯದಲ್ಲಿ ಜನಿಸಿ ಆತನ ಎಲ್ಲ ವಿಷಯಗಳು ಆ 4 ಸುವಾರ್ತೆಗಳಲ್ಲಿ ತುಂಬಾ ಅದ್ಭುತವಾಗಿ ಬರೆಯಲ್ಪಟ್ಟಿದೆ. Not only it was a historical reality, the second thing I want to bring to your attention this morning is there's a salvation reality in the whole incident. ಅಂದ್ರೆ ಇಲ್ಲಿ ಬರೀ ಇದು ನಿಜವಾದಂತ ಇದು ಸರಿಯಾದಂತ ಚರಿತ್ರಾತ್ಮಕವಾದಂತ ವಿಷಯವಲ್ಲ, ಅದರ ಜೊತೆಗೆ ರಕ್ಷಣೆಯ ಒಂದು ಕಾರ್ಯವಾಗಿದೆ. When the story unfolded concerning the birth of the Lord Jesus Christ, the gospel writers record for us, when we come to again Luke chapter 2 verse 8 to 11, and they were in the same country shepherds abiding in the field, keeping watch over their flock by night. And lo, the angel of the Lord came unto them, and the glory of the Lord shone round about them, and they were sore afraid. And the angel said unto them, Fear not, for behold, I bring you good tidings of great joy, which shall be to all people. For unto you is born this day in the city of David a Savior, which is Christ the Lord. ಇಲ್ಲಿ ಯೇಸು ಕ್ರಿಸ್ತನ ಜನನವನ್ನು ತೋರಿಸುವಂತ ಸಮಯದಲ್ಲಿ ಸುವಾರ್ತೆಯನ್ನು ಬರೆಯುವಂತ ಲೂಕನು ಸ್ಪಷ್ಟವಾಗಿ ಬರೀತದೆ. ಏನಂದ್ರೆ 8 ರಿಂದ 14 ನಾವು ನೋಡ್ತೇವೆ, ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ
ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡ್ರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವಂತಹ ಶುಭ ಸಮಾಚಾರವನ್ನ ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಪಕ್ಕನೆ ಆ ದೂತನು ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. There was a fear among the shepherds when they suddenly saw the shining when the angel of the Lord appeared unto them. ಯಾವಾಗ ದೇವದೂತನು ಅವರ ಮುಂದೆ ಕಾಣಿಸಿಕೊಂಡು ಪ್ರಕಾಶವನ್ನು ಅವರು ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಆಗೆಲ್ಲರೂ ಕೂಡ ಭಯಪಟ್ಟರು. They were so afraid. I mean, they were greatly afraid. ಅವರು ತುಂಬಾ ಜಾಸ್ತಿಯಾಗಿ ತುಂಬಾ ಭಯಪಟ್ಟವರಾಗಿದ್ರು. And that was the time the angel of the Lord told unto them, fear not, I bring unto you good tidings of great joy, which shall be to all people. ಆ ಒಂದು ಸಮಯದಲ್ಲಿ ದೇವದೂತನು ಆ ಕುರುಬರಿಗೆ ಹೇಳಿದಂತ ಮಾತೇನೆಂದ್ರೆ, ಹೆದರಬೇಡ್ರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವಂತ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಎಂಬುದಾಗಿ ಹೇಳ್ತಾನೆ. Do you know why fear not? ಯಾಕೆ ಭಯ ಪಡಬಾರದು ಎಂಬುದಾಗಿ ನಿಮಗೆ ಗೊತ್ತಾ? That night was the night of miracles. ಆ ಒಂದು ರಾತ್ರಿಯು ಅದ್ಭುತ ಕಾರ್ಯಗಳು ನಡೆಯುವಂತ ರಾತ್ರಿ ಆಗಿತ್ತು. That night was the night of miracles, dear brothers and sisters. ಆ ಒಂದು ರಾತ್ರಿಯು ಅದ್ಭುತವಾದಂತ ರಾತ್ರಿಯಾಗಿತ್ತು. It was in that night heaven condescended, came down, humbled itself. God became man, dwelt among us. ಆ ಒಂದು ರಾತ್ರಿಯು ಪರಲೋಕವು ಭೂಲೋಕಕ್ಕೆ ಬಂದವರಾಗಿದ್ರು. ದೇವರು ಮನುಷ್ಯ ಕುಮಾರನಾಗಿ ಈ ಲೋಕಕ್ಕೆ ಬಂದು ತನ್ನನ್ನು ತಾನು ತಗ್ಗಿಸಿಕೊಂಡು ಈ ಲೋಕಕ್ಕೆ ಆ ಒಂದು ರಾತ್ರಿ ಬಂದವನಾಗಿದ್ದನು. It was that night great joy was revealed unto all people. ಅಂದ್ರೆ ಆ ಒಂದು ರಾತ್ರಿಯು ತುಂಬಾ ಸಂತೋಷದಿಂದ ತುಂಬಲ್ಪಟ್ಟಂತ ರಾತ್ರಿಯಾಗಿತ್ತು. ಏಕೆಂದ್ರೆ ಅನೇಕ ಜನರನ್ನ ರಕ್ಷಿಸುವುದಕ್ಕಾಗಿ ರಕ್ಷಕನು ಹುಟ್ಟಿದ್ದಾನೆಂಬುದಾಗಿ. It was that night not an ordinary person was born, but the savior of the humanity was born. ಅಂದ್ರೆ ಒಬ್ಬ ಸಾಮಾನ್ಯವಾದಂತ ವ್ಯಕ್ತಿ ಆ ಒಂದು ದಿನದಲ್ಲಿ ಜನಿಸಲಿಲ್ಲ, ಬದಲಾಗಿ ಅದ್ಭುತಗಳನ್ನು ಮಾಡುವಂತ ಕರ್ತನಾದಂತ ರಕ್ಷಕನು ಆ ದಿನದಲ್ಲಿ ಜನಿಸಿದನು. ಪ್ರೀತಿಯ ದೇವರ ಮಕ್ಕಳೇ, first historical reality and secondly salvation reality. ಮೊದಲನೇದಾಗಿ ಚಾರಿತ್ರಾತ್ಮಕವಾದಂತ ನಿಜ, ಮತ್ತೆ ಎರಡನೇದಾಗಿ ರಕ್ಷಣೆಯ ನಿಜವನ್ನು ನಾವು ನೋಡ್ತೇವೆ. That night was the culmination of all the prophetical revelations through the mouths of the prophets prophesied and recorded for us, and that night all fulfilled. The Savior, Soter, the Savior who is Christ our Lord was born. ಆ ಒಂದು ರಾತ್ರಿಯು ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಪ್ರವಾದಿಗಳು ಪ್ರಕಟಿಸಿದಂತ ಒಂದು ಸತ್ಯವು ಆ ರಾತ್ರಿಯು ನೆರವೇರಿತು. ಆ ದಿನ ರಕ್ಷಕನಾದಂತ ಯೇಸು ಕ್ರಿಸ್ತನು ಆ ರಾತ್ರಿ ಜನಿಸಿದನು. So much so that in verse 14 we read along with the Gabriel, the angel that appeared unto the shepherds and Mary and all, the whole angelic host came down. They started singing, verse 14, glory to God in the highest, and on earth peace, goodwill toward men. ಅಂದ್ರೆ ಆ ಒಂದು ರಾತ್ರಿಯು ಗಬ್ರಿಯೇಲನು, ದೇವದೂತನಾದಂತ ಗಬ್ರಿಯೇಲನು, ಹಾಗೆ ಅನೇಕ ದೇವದೂತರುಗಳು ಬಂದು ಆ ದಿನದಲ್ಲಿ ಹಾಡ್ತಾ ಇದ್ದಾರೆ. ಆ ಒಂದು ರಾತ್ರಿ ಹಾಡ್ತಾ ಇದ್ದಾರೆ ಪ್ರೀತಿಯ ದೇವರ ಮಕ್ಕಳೇ. Verse 14, glory to God in the highest, and on earth peace, goodwill toward men, because the Savior has come. ಅಂದ್ರೆ 14ನೇ ವಚನದಲ್ಲಿ ನೋಡ್ತೇವೆ, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆಂಬುದಾಗಿ ತುಂಬಾ ಸಂತೋಷಕರವಾಗಿ ಆಡ್ತಾ ಇದ್ದಾರೆ. Historical reality, ಚಾರಿತ್ರಾತ್ಮಕವಾದಂತ ಸತ್ಯತೆ, salvation reality, ರಕ್ಷಣೆಯ ಸತ್ಯತೆ, and finally one more thing, the third reality that we see in the whole thing is personal
life reality. ಅಂದ್ರೆ ವೈಯಕ್ತಿಕವಾದಂತ ಜೀವಿತದ ಸತ್ಯತೆಯ ಮೂರನೇದಾಗಿ ವೈಯಕ್ತಿಕವಾದಂತ ಜೀವಿತದ ಸತ್ಯತೆ ಬಗ್ಗೆ ನಾವು ತಿಳಿದುಕೊಳ್ತೇವೆ. When the whole event unfolded there, what was the response of the people there? ಆ ಎಲ್ಲ ಕಾರ್ಯಕ್ರಮವು ಆ ಒಂದು ಜನರ ಮುಂದೆ ತೆರೆಯಲ್ಪಟ್ಟಂತ ಸಮಯದಲ್ಲಿ ಅವರ ಒಂದು ಪ್ರತ್ಯುತ್ತರವು ಏನಾಗಿತ್ತು? They did not take it just as an event. They did not take it just as an event. ಅಂದ್ರೆ ಅದು ಒಂದು ಸುಮ್ಮನೆ ಅದೊಂದು ಕಾರ್ಯಕ್ರಮ ಎಂಬುವಂತ ರೀತಿಯಲ್ಲಿ ಅವರು ತೆಗೆದುಕೊಳ್ಳಲಿಲ್ಲ. Their life got involved within that event. ಅಂದ್ರೆ ಆ ಒಂದು ಕಾರ್ಯಕ್ರಮದಲ್ಲಿ ಅವರ ಜೀವಿತಗಳನ್ನ ಕಾರ್ಯರೂಪವಾಗಿ ಅವರ ಜೀವಿತಗಳನ್ನ ಅಲ್ಲಿಟ್ರು. That's why I call it personal life reality happens there. ಅಂದ್ರೆ ವೈಯಕ್ತಿಕವಾದಂತ ಜೀವಿತದ ಒಂದು ಸತ್ಯವು ಅಲ್ಲಿ ನಡೀತಾ ಇದೆ ಪ್ರೀತಿಯ ದೇವರ ಮಕ್ಕಳೇ. First we look into Mary's response over there. ಅಲ್ಲಿ ಮರಿಯಳ ಒಂದು ಉತ್ತರ ಏನು ಎಂಬುದಾಗಿ ನಾವು ನೋಡೋಣ. Verse 19 we read, but Mary kept all these things and pondered them in her heart. 19ನೇ ವಚನದಲ್ಲಿ ನಾವು ನೋಡ್ತೇವೆ, ಆದರೆ ಮರಿಯಳು ಆ ಮಾತುಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿಟ್ಟುಕೊಂಡು ಯೋಚಿಸುತ್ತಿದ್ದಳು. The word may keep. It is not just we keep something, right? We put something somewhere and we keep it. It is not just a keeping like that. ಅಂದ್ರೆ ಕೆಲವು ಸಾರಿ ನಾವೇನ್ ಮಾಡ್ತೀವಿ, ಕೆಲವು ವಿಷಯಗಳನ್ನ ಕೆಲವು ಕಡೆ ಇಟ್ಬಿಡ್ತೀವಿ, ಸುಮ್ಮನೆ ಆ ರೀತಿಯಾಗಿ ಇಡುವಂತದ್ದಲ್ಲ. The word literally there means treasuring it. ಅಂದ್ರೆ ಆ ಪದದ ಅರ್ಥವೇನೆಂದ್ರೆ ಅದನ್ನು ಕಾಯ್ದುಕೊಳ್ಳುವಂತದ್ದು. Mary kept all these things. Mary treasured. Oh, what is this? A child be born through me, and this child is not an ordinary child. This child is savior of the world. ಮರಿಯಳು ಕೇಳಿದಂತ ಎಲ್ಲ ಮಾತುಗಳನ್ನ ಯೇಸು ಕ್ರಿಸ್ತನು ಹುಟ್ಟುವಂತದ್ದು, ಯೇಸು ಕ್ರಿಸ್ತನ ಒಂದು ಸಾಮಾನ್ಯವಾದಂತ ಮಗುವಾಗಿ ಜನಿಸ್ತಾ ಇಲ್ಲ, ಬದಲಾಗಿ ಲೋಕದ ರಕ್ಷಕನು ಈ ಭೂಲೋಕಕ್ಕೆ ಬರ್ತಾ ಇದ್ದಾನೆ ಎಂಬುದಾಗಿ ಎಲ್ಲ ವಿಷಯಗಳನ್ನ ಆಕೆಯ ಮನಸ್ಸಿನಲ್ಲಿ ಇಟ್ಟುಕೊಂಡಳು. Number 2, the second word that we read there, Mary kept all these things and pondered them in her heart. ಅಂದ್ರೆ 19ನೇ ವಚನ ಎರಡನೇ ಭಾಗದಲ್ಲಿ ನಾವು ನೋಡ್ತೇವೆ, ಆದರೆ ಮರಿಯಳು ಆ ಮಾತುಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿಟ್ಟುಕೊಂಡು ಯೋಚಿಸುತ್ತಿದ್ದಳು. The word ponder means to reflect upon. ಅಂದ್ರೆ ಪೊಂಡರ್ ಎನ್ನುವಂತ ಅರ್ಥವೇನೆಂದ್ರೆ ನಾವು ಅದಕ್ಕೆ ಸಹಭಾಗತ್ವದಲ್ಲಿ ಹೋಗುವಂತದ್ದು, ಪ್ರತಿಕ್ರಿಯಿಸುವುದು. She reflected, she thought about it, and she wanted to take into her heart the real lesson, the real meaning for her own life. ಅಂದ್ರೆ ಆ ಮಾತುಗಳಿಗೆ ಪ್ರತಿಕ್ರಿಯೆ ಕೊಡುವುದು ಮಾತ್ರವಲ್ಲದೆ ಆಕೆಯ ವೈಯಕ್ತಿಕವಾದಂತ ಜೀವಿತಕ್ಕೆ ಒಂದು ಅರ್ಥವನ್ನ ಕಂಡುಕೊಳ್ತಾಳೆ. This means Mary took the message of Christmas, the first Christmas, into her own heart. ಅಂದ್ರೆ ಮರಿಯಳು ಕ್ರಿಸ್ಮಸ್ ಹಬ್ಬದ ಮೊದಲನೇ ಸಂದೇಶವನ್ನ ಆಕೆ ಹೃದಯದಲ್ಲಿ ತೆಗೆದುಕೊಂಡಳು. Dear brothers and sisters, this morning we come to this portion as we meditate. I want to conclude my message here. But what does it mean unto us? ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಈ ದಿನ ಕ್ರಿಸ್ಮಸ್ ಹಬ್ಬದಲ್ಲಿ ಸಂದೇಶವನ್ನು ಕೇಳುತ್ತಿರುವಾಗ ನಾನು ಇಲ್ಲಿಗೆ ಮುಕ್ತಾಯ ಮಾಡಲಿಕ್ಕೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಹೃದಯದಲ್ಲಿ ಅದು ಯಾವ ರೀತಿಯಾಗಿ ಕಾರ್ಯ ಮಾಡುವಂತದ್ದಾಗಿದೆ. For most of the people of the world, for most of Christians, Christmas is just an event. ಅಂದ್ರೆ ಈ ಲೋಕದಲ್ಲಿ ಅನೇಕ ಜನರಿಗೆ ಕ್ರಿಸ್ಮಸ್ ಅನ್ನುವುದು ಜಸ್ಟ್ ಒಂದು ಕಾರ್ಯಕ್ರಮವಷ್ಟೇ. Some even don't believe it as an event. ಈವನ್ ಕೆಲವರು ಅದನ್ನ ಕಾರ್ಯಕ್ರಮ ಎಂಬುದಾಗಿಯೂ ಸಹ ನಂಬೋದಿಲ್ಲ. They may just think that it is a fairy tale story. ಅಂದ್ರೆ ಅವರು ಆಲೋಚನೆ ಮಾಡ್ತಾರೆ ಇದು ಮಾಡಿದಂತ ಸೃಷ್ಟಿಸಿದಂತ ಒಂದು ಕಥೆ ಎಂಬುದಾಗಿ ಆಲೋಚನೆ ಮಾಡಿಬಿಡ್ತಾರೆ. But for you, for me, we as we year after year go through this event, read through, study through, it is different for us. ನನಗೂ ಮತ್ತು ನಿಮಗೂ ನಾವು ವರ್ಷಾನುಗಟ್ಟಲೆ ಓದುತ್ತಾ ಇರುವಾಗ, ಕಲಿಯುತ್ತಾ ಇರುವಾಗ ನಾವು ಅರ್ಥ ಮಾಡಿಕೊಳ್ಬೇಕಾದದ್ದೇನೆಂದ್ರೆ ಇದು ನಮಗೆ ತುಂಬಾ ಮುಖ್ಯಕರವಾಗಿದೆ ಎಂಬುದಾಗಿ. We know that it was a historical event, number one. ಅಂದ್ರೆ ಇದು ಮೊದಲನೇದಾಗಿ ಚಾರಿತ್ರಾತ್ಮಕವಾದಂತ ಒಂದು ಕಾರ್ಯಕ್ರಮವಾಗಿದೆ. If you have any doubt about that, it was just recorded in the Bible. If you have any doubt about that, open the historical pages of the past history. It is historically recorded for us. ಅಂದ್ರೆ ನಮ್ಗೆ ಯಾರಿಗಾದ್ರೂ ಒಂದು ವೇಳೆ ಅನುಮಾನ ಇರೋದೇ ಆದ್ರೆ ನಾವೊಂದು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಂದ್ರೆ ಚರಿತ್ರೆಯಲ್ಲಿ ಇದು ಬರೆಯಲ್ಪಟ್ಟಂತ ಒಂದು ಮುಖ್ಯವಾದಂತ ಸಂಗತಿಯಾಗಿದೆ. You know, the birth of Christ divided the history into
into two, the past and the present, the BC and AD, we know that, right? These are historical facts. ಅಂದ್ರೆ ಯೇಸು ಕ್ರಿಸ್ತನ ಜನನವನ್ನ ನಾವು ನೋಡ್ತೇವೆ, ಕ್ರಿಸ್ತ ಶಕ ಮತ್ತು ಕ್ರಿಸ್ತ ಪೂರ್ವ ಎಂಬುವಂತ ರೀತಿಯಲ್ಲಿ ನಾವು ವಿಂಗಡಿಸ್ತೇವೆ. ಏಕೆಂದ್ರೆ ಅದು ಯೇಸು ಕ್ರಿಸ್ತನು ಜನಿಸಿರುವುದು ಒಂದು ತುಂಬಾ ಮುಖ್ಯಕರ ಸತ್ಯವಾಗಿದೆ. Not a fairy tale. ಇದು ಸುಮ್ಮನೆ ಮಾಡಲ್ಪಟ್ಟಂತ ಕಥೆಯಲ್ಲ. And it came to pass. ಅದು ನಿಜವಾಗಿ ನಡೆದಂತ ಕಥೆಯಾಗಿದೆ. When the fullness of time was come, Christ came to this world. Paul records in Galatians 4:4. ಯಾವಾಗ ತುಂಬಿಸಲ್ಪಟ್ಟಂತ ಯಾವಾಗ ಸಮಯ ಬರುತ್ತದೋ ಆಗ ಯೇಸು ಕ್ರಿಸ್ತನು ಬರುವಂತವನಾಗಿದ್ದಾನೆ ಎಂಬುದಾಗಿ ಪೌಲನು ಗಲಾತ್ಯದವರಿಗೆ ಬರೆದಂತ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಬರೀತಾ ಇದ್ದಾನೆ. It was the event where our Savior, Christ the Anointed One, came as our Savior. ಅಂದ್ರೆ ಯೇಸು ಕ್ರಿಸ್ತನು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನು ನಮಗಾಗಿ ಲೋಕಕ್ಕೆ ಬಂದಿದ್ದಾನೆ. That was the second reality of this great event. ಅಂದ್ರೆ ಈ ಒಂದು ಕಾರ್ಯದ ಇದು ಎರಡನೇ ಒಂದು ಸತ್ಯವಾಗಿದೆ. Finally, we take that event into our hearts as Mary took into her own heart. ಆ ಒಂದು ಕಾರ್ಯವನ್ನು ಮರಿಯಳು ಯಾವ ರೀತಿಯಾಗಿ ತನ್ನ ಹೃದಯಕ್ಕೆ ತೆಗೆದುಕೊಂಡಿದ್ದಾಳೋ ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಹೃದಯಕ್ಕೆ ಆ ಒಂದು ಕಾರ್ಯವನ್ನು ತೆಗೆದುಕೊಳ್ಳಬೇಕಾಗಿದೆ. In fact, the shepherds also did the same thing in verse 20. And the shepherds returned glorifying and praising God for all things that they had heard and seen, and it was told unto them. ಅದೇ ರೀತಿಯಾಗಿ ಕುರುಬರು ಕೂಡ ದೇವದೂತನು ಹೇಳಿದಂತ ಮಾತನ್ನ ತಮ್ಮ ಹೃದಯಕ್ಕೆ ತೆಗೆದುಕೊಂಡ್ರು. 20ನೇ ವಚನದಲ್ಲಿ ನೋಡ್ತೇವೆ, ಕುರುಬರು ತಮಗೆ ದೂತರಿಂದ ಹೇಳಲ್ಪಟ್ಟಂತೆಯೇ ಎಲ್ಲಾ ಸಂಗತಿಗಳನ್ನು ಕೇಳಿ ನೋಡಿ ಅವುಗಳಿಗೋಸ್ಕರ ದೇವರನ್ನು ಕೊಂಡಾಡುತ್ತಾ ಸ್ತುತಿಸುತ್ತಾ ಹಿಂತಿರುಗಿ ಹೋದರು. They also knew that it was not an ordinary event. ಅದು ಸಾಮಾನ್ಯವಾದಂತ ಕಾರ್ಯಕ್ರಮವಾಗಿರಲಿಲ್ಲ. This event should bring forth glory and honor to the King of Kings, to the Lord of Lords. So they said, glory and honor unto God. ಆ ಒಂದು ಕಾರ್ಯವು ದೇವರಿಗೆ, ತಂದೆಯಾದ ದೇವರಿಗೆ, ರಾಜಾದಿ ರಾಜನಿಗೆ, ರಕ್ಷಕನಾದಂತ ಯೇಸು ಕ್ರಿಸ್ತನಿಗೆ ಮಹಿಮೆ ತರುವಂತದ್ದಾಗಿರಬೇಕು. Mary's heart was turned unward God, the Creator, the Almighty God. ಮರಿಯಳ ಹೃದಯವು ಯೇಸು ಕ್ರಿಸ್ತನ ಒಂದು ಕಾರ್ಯಕ್ಕೆ ಆಕೆಯ ಹೃದಯವನ್ನು ತಿರುಗಿಸಿಕೊಂಡಳು. Shepherd's heart was turned unward God, praising and glorifying God. ಕುರುಬರು ದೇವದೂತರ ಮಾತುಗಳಿಗೆ ಕಿವಿಗೊಟ್ಟು ಮನಸ್ಸಿನಲ್ಲಿ ತೆಗೆದುಕೊಂಡು ದೇವರಿಗೆ ಸ್ತೋತ್ರಗಳನ್ನು ಹೇಳುತ್ತಾ ಮಹಿಮೆ ಪಡಿಸಿದ್ರು. That's why for each one of us Christmas is so different, right? ಅಂದ್ರೆ ಅದಕ್ಕೋಸ್ಕರವಾಗಿ ನಮ್ಮೆಲ್ಲರಿಗೂ ಸಹ ಕ್ರಿಸ್ಮಸ್ ಎನ್ನುವುದು ತುಂಬಾ ಬೇರೆಯೇ ರೀತಿಯಾದಂತ ಅರ್ಥವನ್ನ ನಮ್ಮೆಲ್ಲರಿಗೂ ಕೊಡುವಂತದ್ದಾಗಿದೆ. As Mary treasured that event in her heart and reflected upon and realizing, herein my Savior has come, my Savior has come. This morning, dear brothers and sisters, ಯಾವ ರೀತಿಯಾಗಿ ಮರಿಯಳು ತನ್ನ ಯೇಸು ಕ್ರಿಸ್ತನ ಜನನವನ್ನ ದೇವದೂತರಿಂದ ಹೇಳಲ್ಪಟ್ಟ ಎಲ್ಲ ವಿಷಯಗಳನ್ನ ತನ್ನ ಹೃದಯಕ್ಕೆ ತೆಗೆದುಕೊಂಡು ಯಾವ ರೀತಿಯಾಗಿ ಅದಕ್ಕೆ ಪ್ರತಿಕ್ರಿಯಿಸಿದಳೋ ಅದೇ ರೀತಿಯಾಗಿ ನಾವು ಕೂಡ ದೇವರ ಮಾತುಗಳನ್ನ ಈ ಒಂದು ಕಾರ್ಯವನ್ನ ನಮ್ಮ ಮನಸ್ಸಿಗೆ ತೆಗೆದುಕೊಂಡು ನಾವು ಪ್ರತಿಕ್ರಿಯಿಸುವವರಾಗಿರಬೇಕು. let that be our response unto the Lord this morning. ಈ ಬೆಳಗಿನ ಜಾವದಲ್ಲಿ ನಮ್ಮ ಕರ್ತವ್ಯವೇನೆಂದ್ರೆ ಅದು ನಮ್ಮ ಕರ್ತವ್ಯವಾಗಿದೆ. Our Father, we come unto you with our hearts consecrated unto you, turning toward thee, knowing that you are our Savior. You send your only begotten Son Jesus Christ, our Savior, and we surrender our hearts to know him more and more, worship him and glorify his name, O Father. ದೇವಾದಿ ದೇವನೇ, ರಾಜಾದಿ ರಾಜನೇ, ನಿಮಗೆ ಸ್ತೋತ್ರಗಳಯ್ಯ. ನೀವು ನಿಮ್ಮ ಮಗನನ್ನ ಕರ್ತನೆ ಈ ಲೋಕಕ್ಕೆ ಒಬ್ಬ ಮನುಷ್ಯನಾಗಿ ಲೋಕಕ್ಕೆ ಕಳಿಸಿ ನಮ್ಮನ್ನು ಕಾಯುತ್ತಾ ಬರುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ. Help us, O Father, in Jesus' name we pray. ನಮಗೆ ಸಹಾಯ ಮಾಡು, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ. Amen. ಆಮೆನ್.